ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಇವತ್ತು ನನ್ನ ದಿನ ವಿಧಾನಸೌಧವನ್ನು ನಿಮ್ಮ ಮುಂದೆ ತರೋದ್ರ ಮೂಲಕ ಪ್ರಾರಂಭ ಆಗ್ತಿದೆ. ಯಾಕಂತಂದ್ರೆ ಇವತ್ತು ನಾನು ವಿಧಾನಸೌಧದ ಮುಂಭಾಗದಲ್ಲಿ ಸುಮಾರು ಸಲ ಓಡಾಡಿದೆ. ಹಾಗಾಗಿ ನಮ್ಮ ವಿಧಾನಸೌಧ, ನಮ್ಮ ರಾಜ್ಯದ ಹೆಮ್ಮೆಯ ವಿಧಾನಸೌಧ, ಬೆಂಗಳೂರಿನ ಪ್ರಮುಖ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾದ ವಿಧಾನಸೌಧವನ್ನ ನಿಮ್ಮ ಮುಂದೆ ತೋರಿಸ್ಬೇಕಿತ್ತು. ಇದುವರೆಗೂ ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕೊಡಿ, ಹಾಗೆ ಲೈಕು, ಶೇರು, ಕಮೆಂಟ್ ಕೊಟ್ಟು ನನಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಈಗ ಈ ದಿನನ ಪ್ರಾರಂಭ ಮಾಡೋಣ ಬನ್ನಿ. ಇವತ್ತು ನನಗಿಂತ ಮುಂಚಿನ ನನ್ನ ಮಗಳು ಎದ್ದು ಆ ಕಡೆ ಈ ಕಡೆ ಓಡಾಡಿ ಯಾವುದೋ ಒಂದು ಬಾಲ್ನ ಹಿಡ್ಕೊಂಡು ನನ್ನ ಹತ್ರ ಬಂದು ಮಲಗಿದ್ಲು. ನಾನು ಹೆಂಗೋ ಅವಳನ್ನು ಮಲಗ್ಸೋಣ ಅಂತ ಯಾವುದೋ ಹರಸಾಹಸ ಮಾಡಿ ಅವಳನ್ನ ಪಕ್ಕದಲ್ಲಿ ಹಾಕೊಂಡು ಮಲಗಿದೆ. ಆದ್ರೆ ಅಮ್ಮೋರು ಯಾವುದೇ ಕಾರಣಕ್ಕೂ 7 ಗಂಟೆ ಮೇಲೆ ನಾನು ಮಲಗಲ್ಲ ಅಂತ ಶಬ್ದ ಮಾಡ್ಬಿಟ್ಟಿದ್ರು ಅಂತ ಕಾಣುತ್ತೆ. ಎದ್ದು ಅವಳನ್ನ ಮುದ್ದಾಡಿ ಸ್ವಲ್ಪ ಎತ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಕೂತ್ಕೊಂಡು ಅವಳನ್ನ ಎತ್ಕೊಂಡು ಸ್ವಲ್ಪ ಆಡಿಸಿ ಆಮೇಲೆ ನೋಡಿ ಬಾ ಅಂತಂದ್ರೆ ಬರೋದೇ ಇಲ್ಲ ಅಂತಾಳೆ. ಅವಳದೇ ಪ್ರಪಂಚ. ಅವಳನ್ನ ಎದ್ದಾಡಿಸಿ ಆಮೇಲೆ ನಾನು ಹೋಗಿ ಸ್ವಲ್ಪ ಬಿಸಿನೀರನ್ನ ಕುಡ್ಕೊಂಡು, ಯಾಕಂದ್ರೆ ಇವತ್ತು ಒಂದು ಬೆಂಗಳೂರಲ್ಲಿ 3-4 ಕೆಲಸ ಇದ್ದ ಕಾರಣ ಬೇಗ ರೆಡಿಯಾಗಿ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ನಮ್ಮ ಪ್ರಯಾಣ ಮೊದಲು ಪ್ರಾರಂಭ ಆಗಿದ್ದೆ ನನ್ನ ವಿಭಾಗದ ಕಡೆಗೆ. ನೋಡಿ ಇದೇ ನಮ್ಮ ದಾರಿ. ಈ ದಾರಿ ಮೂಲಕ ನಾವು ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗವನ್ನು ತಲುಪಬೇಕಾಗತ್ತೆ. ಅಲ್ಲಿ ನಾನು ಈ ದಿನದ ಒಂದಿಷ್ಟು ಕ್ಲಾಸ್ಗಳು ಬಾಕಿ ಇತ್ತು. ಆ ಕ್ಲಾಸ್ಗಳನ್ನ ಮುಗಿಸ್ಕೊಳ್ಳುವಂತ ಒಂದಿಷ್ಟು ತರಾತುರಿಲಿ ಸ್ವಲ್ಪ ಬೇಗನೆ ಹೊರಟೆ. ಇದು ನೋಡಿ ಕರೆಕ್ಟಾಗಿ ಬೆಳಕು ಬಂದಿಲ್ಲ ನಮ್ಮಲ್ಲಿ. ಇವತ್ತು ಸೂರ್ಯನು ಸಮೇತ ಮೂಡಿಲ್ಲ. ಇದು ನಾನು ಹೋಗ್ತಿರೋದು ಪ್ಯಾರಲಲ್ ರೋಡು ಬೆಂಗಳೂರು ಯೂನಿವರ್ಸಿಟಿಗೆ. ಯಾಕಂದ್ರೆ ಮೇನ್ ರೋಡಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ಇದು ಒಂದು ರೀತಿ ಸಂಧಿ ಗೊಂದಿ ಈ ಥರದ್ದು ಜಾಗ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ಅನ್ನು ಜಾಮ್ ಅನ್ನೋದು ಸಿಗಲ್ಲ ನಮಗೆ. ನಮ್ದೊಂದು ಏನಂದ್ರೆ ಗಾಡಿ ಸ್ಟಾರ್ಟ್ ಆದ್ರೆ ನಾವು ಬೇಗ ಹೋಗಿ ಲೊಕೇಶನ್ ತಲುಪಬೇಕು. ಅದು ಬಹಳ ಮುಖ್ಯ ನಮಗೆ. ಈ ಟ್ರಾಫಿಕ್ ಅಲ್ಲಿ ನಿಲ್ಲೋದಂದ್ರೇನೆ ಕಷ್ಟ. ಇದೆ ನೋಡಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗ. ಇದು ವರ್ಲಿ ಆರ್ಟ್ ನಟರಾಜ. ನಾನು ಇನ್ನೊಂದು ದಿವಸ ನನ್ನ ಇಡೀ ಡಿಪಾರ್ಟ್ಮೆಂಟ್ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಇದು ಒಂದು ಓಪನ್ ಏರ್ ಥಿಯೇಟರ್ ಇಲ್ಲಿ. ಇದನ್ನ ಮುಗಿಸ್ಕೊಂಡಿದ್ದೆ ನಾನು ಸೀದಾ ಹೊರಟಿದ್ದೆ ಆ ನಾಗರಬಾವಿ ಸರ್ಕಲ್. ನಾಗರಬಾವಿ ಸರ್ಕಲ್ ಇಂದ ವಿಜಯನಗರದಿಂದ ಓಕ್ಲಿಪುರಂ ಮುಂಭಾಗದಿಂದ ಸೀದಾ ನಾನು ಹೊರಟಿದ್ದೆ ವಿಧಾನಸೌಧದ ಮುಂಭಾಗದಲ್ಲಿರುವಂತ ಪ್ರೆಸ್ ಕ್ಲಬ್. ಯಾಕಂದ್ರೆ ನಮ್ದೊಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. 2018ರಲ್ಲಿ ಜನಪದ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಾಧ್ಯಾಪಕರ ಪೋಸ್ಟ್ಗೆ ಕಾಲಾಗಿರುತ್ತೆ. ನಾವು ಹಾಕಿರ್ತೀವಿ, ಏನೇನೋ ಗೋಲ್ಮಾಲ್ ಆಗಿ ಒಂದು ರೀತಿ ಅದು ಬೇರೆಯವರು ಒಂದಿಷ್ಟು ಜನ ಬಂದು ಆಕ್ಯುಪೈ ಆಗ್ತಾರೆ. ಅದ್ರ ಕುರಿತು ನಮ್ಮ ಸ್ನೇಹಿತರ ಬಳಗ ಅವರೆಲ್ಲ ಸೇರ್ಕೊಂಡು ನಾವು ಬೆಂಗಳೂರಿನಲ್ಲಿ ಅದರ ತನಿಖೆ ನಡೀತಾ ಇದೆ. ಆದ್ರೂ ಆ ತನಿಖೆ ಯಾಕೆ ಚುರುಕುಗೊಂಡಿಲ್ಲ, ಅದ್ರ ಕುರಿತಾಗಿ ನಾವು ಒಂದಿಷ್ಟು ಆ ಹೋರಾಟವನ್ನು ಮಾಡಬೇಕು ಅಥವಾ ಜಾಗೃತಿಯನ್ನು ಮೂಡಿಸ್ಬೇಕು. ಯಾಕೆ ಹಿಂಗೆ ಆಗ್ತಿದೆ, ಸಮಾಜವನ್ನು ನಿರ್ಮಾಣ ಮಾಡುವಂತಲ್ಲಿ ಯಾಕೆ ಎಡುತ್ತಿದೀವಿ ನಾವು ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಆ ಪ್ರಶ್ನೆಗಳಿಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೊರಟ್ವಿ. ಇದು ನನ್ನ ಬಲ ಎಡಭಾಗದಲ್ಲಿ ಕಾಣ್ತಾ ಇರುವುದು ನ್ಯಾಷನಲ್ ಲಾ ಕಾಲೇಜ್ ಅಂತ. ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂತ ಒಂದು ಲಾ ಕಾಲೇಜ್ ಇದು ನಾಗರಬಾವಿ ಸರ್ಕಲ್. ಈ ನಾಗರಬಾವಿ ಸರ್ಕಲ್ ಇಂದ ಮುಂದೆ ಬಂದು ನಾವು ರೈಟ್ ತಗೊಂಡ್ರೆ ಚಂದ್ರ ಲೇಔಟ್. ಇದು ನೋಡಿ ಈ ಡೌನ್ ಏನ್ ಹೇಳ್ತಿದೀವಲ್ಲ, ಈ ಡೌನ್ ಹೊರಟ್ರೆ ಮುಂದೆ ಸಿಗುವಂತದ್ದೇ ಚಂದ್ರ ಲೇಔಟ್ ಬಸ್ ಸ್ಟಾಪ್. ಚಂದ್ರ ಲೇಔಟ್ ಇಂದ ನಾವು ಹಂಗೆ ಮುಂದೆ ಬರ್ತಾ ಲೆಫ್ಟ್ ತಗೊಂಡು ಮತ್ತೆ ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೊಂಡ್ರೆ ನಮಗ್ ಸಿಗುವಂತದ್ದು ವಿಜಯನಗರ. ಇದು ನೋಡಿ ಇಲ್ಲಿ ಲೆಫ್ಟ್ ಮತ್ತೆ ಇಲ್ಲಿ ಬಂದ್ರೆ ಈಗ ಇಲ್ಲಿ ರೈಟ್ ತಗೋಬೇಕಾಗತ್ತೆ. ಈ ರೈಟ್ ತಗೊಂಡು ಮುಂದೆ ಹೋಗಿ ಮತ್ತೊಂದು ಸಿಗ್ನಲ್ ಸಿಗುತ್ತೆ. ಈ ಸಿಗ್ನಲ್ ಅಲ್ಲಿ ನಾವು ಲೆಫ್ಟ್ ನ ತಗೊಂಡಿದ್ದೆ ಆದ್ರೆ ಈ ಸಿಗ್ನಲ್. ಈಗ ನಾವು ವಿಜಯನಗರಕ್ಕೆ ಹತ್ತಿಗುಪ್ಪಿ ಮೆಟ್ರೋ ಸ್ಟೇಷನ್ ನಂತರದಲ್ಲಿ ಸಿಗುವಂತದ್ದು ಮಾರುತಿ ಟೆಂಪಲ್, ಮಾರುತಿ ಸರ್ಕಲ್ ಅಂತಾನು ಬಹಳ ಫೇಮಸ್. ಆ ಮಾರುತಿ ಸರ್ಕಲ್ ಇಂದ ಡೌನ್ ಹೋದ್ರೆ ನಮ್ಮ ಉತ್ತರ ಕರ್ನಾಟಕದ ಖಾನಾವಳಿಗಳು, ಬಹಳ ಅದ್ಭುತವಾದಂತಹ ಖಾನಾವಳಿಗಳು ಸಿಗ್ತವೆ ನಮಗೆ. ಒಂದು 8 ಖಾನಾವಳಿ. ಇಡೀ ಆ ವಿಜಯನಗರ ಸರೌಂಡಿಂಗ್ ಎಲ್ಲವೂ ನಮ್ಗೆ ಹೋದ್ರೆ ನಮ್ಮ ಉತ್ತರ ಕರ್ನಾಟಕದ್ದೇ ಊರೇನೋ ಅನ್ನೋ ತರದಲ್ಲಿ ಎಲ್ಲಾ ಮಾತುಗಳು, ಆಮೇಲೆ ಅಲ್ಲಿ ತಿಂಡಿ ತಿನಿಸುಗಳು, ಖಾರ ಮಂಡಕ್ಕಿ, ಮಿರ್ಚಿ ಇವೆಲ್ಲವೂ ಸಿಗ್ತವೆ. ಇದು ಎಡಭಾಗದಲ್ಲಿ ಮಾರುತಿ ಟೆಂಪಲ್. ಇದು ನೋಡಿ ನಾವು ವಿಜಯನಗರ ಎಂಟರ್ ಆದ್ವಿ. ಈಗ ವಿಜಯನಗರದ ಪ್ರತಿಯೊಂದು ಮೆಟ್ರೋ ಪಿಲ್ಲರ್ಗಳು ನೋಡಿ ಎಷ್ಟು ಕಲರ್ಫುಲ್ ಆಗಿ ಮಿಂಚ್ತಾ ಇದಾವೆ. ಇದನ್ನ ನೋಡೋದೇ ಒಂಥರ ಮಜಾ. ಈಗ ನಾವು ವಿಜಯನಗರ ಮೆಟ್ರೋ ಸ್ಟೇಷನ್ ದಾಟ್ಕೊಂಡ್ವಿ. ಹಾಗೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ನಾವು ಡಿವಿಯೇಷನ್ ತಗೊಂತೀವಿ ಚೂರು. ಇಲ್ಲಿ ಮುಂದೆ ಬಂದ್ರೆ ಇಲ್ಲೊಂದು ಡಿಮಾರ್ಟ್, ದೇವಸ್ಥಾನ. ಈ ಸರ್ಕಲ್ ಅಲ್ಲಿ ನಾವು
ರೈಟ್ ತಗೊಂಡು ಮುಂದೆ ಹೋದ್ರೆ ನಮಗೆ ಮೊದಲು ಒಂದು ಕಾಲಕ್ಕೆ ಪ್ರಸನ್ನ ಪ್ರಮೋದ ಅಂತ ಥಿಯೇಟ್ರು ಬಹಳ ಫೇಮಸ್ ಆಗಿದ್ದಂಥ ಥಿಯೇಟ್ರು. ಈಗ ಅವೆಲ್ಲ ಹೋಗಿ ಒಂದು ಮಾಲ್ ಆಗಿದೆ ಇಲ್ಲಿ, GT ವರ್ಲ್ಡ್ ಮಾಲ್ ಅಂತ ನಮ್ಮ ರೈಟ್ ಸೈಡಲ್ಲಿ. ಹಾಗೆ ಆ, ಮುಂದೆ ಬಂದ್ರೆ ನಮಗೆ ಸಿಗುವಂಥದ್ದು ಭಾಷಂ ಸರ್ಕಲ್ ಹೋಗುವಂಥ ದಾರಿ. ಈ ಭಾಷಂ ಸರ್ಕಲ್ನ ದಾರಿಯನ್ನ ದಾಟ್ಕೊಂಡು ಬಲಭಾಗಕ್ಕೆ ತಗೊಂಡು ಮುಂದೆ ಹೋದ್ರೆ ನಾವು ಸೀದಾ ಹಿಡಿಯುವಂಥದ್ದೇ ದೊಡ್ಡ ಮಾಲ್ ಆಗಿರುವಂಥ ಲುಲು ಮಾಲ್. ನಮ್ಮ ಮುಂದೆ ಈ ಸರ್ಕಲ್ ಅಲ್ಲಿ ಬಲಭಾಗಕ್ಕೆ ತಗೊಂಡ್ರೆ ಇಲ್ಲಿ ಇಲ್ಲಿ ನೋಡಿ, ಈ ಭಾಗ ಇಲ್ಲಿ ಬಲಕ್ಕೆ ತಗೊಂತಿದೀವಿ. ಇಲ್ಲಿ ಡೌನ್ ಹೋಗ್ತಾ 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 ಹೊರಟಂಗೆ ಬಹಳ ದೊಡ್ಡ ದಾರಿಗಳಿಲ್ಲ. ಇಲ್ಲಿ ರೈಟ್ ಸೈಡ್ ಅಲ್ಲಿ ನಮಗೆ ಲುಲು ಮಾಲ್ ಸಿಗುತ್ತೆ ಈ ಫ್ಲೈಓವರ್ ಹಿಂದ್ಗಡೆಗೆ. ಈಗ ನಾವು ಬಂದ್ವಿ ಓಕ್ಲಿಪುರಂ. ಈ ಓಕ್ಲಿಪುರಂ ಇಂದ ಹೊಸ ರೋಡ್ ಕನೆಕ್ಟ್ ಆಗಿ ಈ ಕಡೆಗೆ ಮಲ್ಲೇಶ್ವರಂ ಕಡೆ ಹೋಗೋ ರೋಡಿಗೆ ಕನೆಕ್ಟ್ ಆಗಿ ಇಲ್ಲಿಂದ ಬಂದುಕೊಂಡು ಇಲ್ಲಿ ಹತ್ಕೊಂಡ್ರೆ ನಾವು ಸೀದಾ ವಿಧಾನಸೌಧದ ದಾರಿಯನ್ನು ತಲುಪಬಹುದು. ಇಲ್ಲಿ ನಮ್ಮ ಎಡಭಾಗಕ್ಕೆ ರೇಸ್ ಕೋರ್ಸ್ ಬರುತ್ತೆ, ಬಲಭಾಗಕ್ಕೆ ಫ್ರೀಡಂ ಪಾರ್ಕ್ ಬರುತ್ತೆ. ಈ ಫ್ರೀಡಂ ಪಾರ್ಕ್ ಇದನ್ನೆಲ್ಲ ದಾಟ್ಕೊಂಡು ಮುಂದೆ ಹೋದ್ರೆ ಇಲ್ಲಿ ನೋಡಿ ಬಂದ್ವಿ ನಾವು ಇವತ್ತು ಬಹಳ ಪ್ರಸಿದ್ಧವಾದಂತಹ ಭಾರತದ ಮತ್ತು ಬೆಂಗಳೂರಿನ ಪ್ರಸಿದ್ಧವಾದಂತಹ ಸ್ಥಳಗಳಲ್ಲಿ ಒಂದಾದಂತ ನಮ್ಮ ಹೆಮ್ಮೆಯ, ನಮ್ಮ ರಾಜಧಾನಿಯ ಹೆಮ್ಮೆಯ ಕಿರೀಟವಾದಂತಹ ವಿಧಾನಸೌಧ ಇದೆ ನೋಡಿ. ವಿಧಾನಸೌಧ ಎಷ್ಟು ಚಂದ ಕಾಣ್ತಿದೆ. ನಾನು ಒಂದು ಕಾಲಕ್ಕೆ ಈ ವಿಧಾನಸೌಧದ ಮುಂದೆ ನಮ್ಮ ಅಪ್ಪ ಅಮ್ಮನ ಜೊತೆ ಒಂದು ಫೋಟೋ ತೆಗೆದುಕೊಂಡಿದ್ದು ನೆನಪು, ಹೈಕೋರ್ಟ್ ಅದೆಲ್ಲ ಇನ್ನೂ ನೆನಪಿದೆ ಅದು. ಎಸ್, ಇವಾಗ ಬಂದ್ವಿ ನಮ್ಮ ಪ್ರೆಸ್ ಕ್ಲಬ್ಗೆ. ಪ್ರೆಸ್ ಕ್ಲಬ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ವಿಧಾನಸೌಧವನ್ನು ನೋಡ್ಕೊಂಡು ಒಂದು ಸಲ ನಿಂತು ಹೆಂಗಿದೆ ನೋಡಿ ಟ್ರಾಫಿಕ್, ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಕಾರ್ಪೊರೇಷನ್ ಸರ್ಕಲ್ನ ದಾಟ್ಕೊಂಡು ಕಾರ್ಪೊರೇಷನ್ ಸರ್ಕಲ್ ಇಂದ ಮುಂದೆ ಹೋಗ್ತಾ ಟೌನ್ ಹಾಲ್ ಆದ್ಮೇಲೆ ಸೀದಾ ಹೊರಟಿದ್ದೆ ನಾನು ಕರ್ನಾಟಕ ನಾಟಕ ಅಕಾಡೆಮಿ ಮತ್ತೆ ಲಲಿತ ಕಲಾ ಅಕಾಡೆಮಿ. ಇಲ್ಲೊಂದಿಷ್ಟು ಕಾರ್ಯಗಳಿತ್ತು, ಒಂದಿಷ್ಟು ವರ್ಕ್ಶಾಪ್ಸ್ಗಳಿಗೆ ಲೆಟರ್ಗಳನ್ನ ಕೊಡಬೇಕಿತ್ತು ನಮ್ಮ ಸ್ನೇಹಿತರು ಬೇರೆ ಬೇರೆ ಕಡೆ ಮಾಡ್ತಿರುವಂಥ ವರ್ಕ್ಶಾಪ್ಸ್ಗಳಿಗೆ. ಅದನ್ನು ಮುಗಿಸ್ಕೊಂಡು ವಾಪಸ್ ಚಿಕ್ಕಪೇಟೆ ಮಾರ್ಗವಾಗಿ ಫ್ಲೈಓವರ್ ಹತ್ಕೊಂಡು ಹೋಗ್ಬೇಕಿತ್ತು. ಆ ರೂಟ್ನ ಚೇಂಜ್ ಮಾಡಿಕೊಂಡು ನಾನು ನನ್ನ ಗಾಡಿಗೆ ಚಾರ್ಜ್ ಇಲ್ಲದೆ ಇರೋ ಕಾರಣ ರಾಜಾಜಿನಗರ ಕಡೆ ಬಂದು ಚಾರ್ಜ್ ಹಾಕೊಂಡು ಮತ್ತೆ ಸೀದಾ ನಡುವೆ ಒಂದು ಕಡೆ ಊಟ ಮಾಡ್ಕೊಂಡು ಹೊರಟಿದ್ದೆ ನಮ್ಮ ರಿಹರ್ಸಲ್ಗೆ. ಯಾಕಂದ್ರೆ ಇಷ್ಟು ಕೆಲಸಗಳ ನಡುವೆ ಮತ್ತೆ ಮನೆಗೆ ಊಟಕ್ಕೆ ಹೋದ್ರೆ ನನ್ನ ರಿಹರ್ಸಲ್ಗೆ ಲೇಟ್ ಆಗುತ್ತೆ, ಪಾಪ ಹುಡುಗರೆಲ್ಲ ಬಂದು ಕಾಯ್ತಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಮನೆಗೆ ಹೋಗ್ಲೇ ಇಲ್ಲ ಊಟಕ್ಕೆ. ಯೂಶಲಿ ಮಧ್ಯಾಹ್ನಕ್ಕೆ ನಾನು ಮನೆಗೆ ಹೋಗಿ ಊಟ ಮಾಡುವಂಥದ್ದು ಎಷ್ಟೇ ಏನೇ ಇದ್ರು. ಬಟ್ ಇವಾಗ ಒಂದು ಸ್ವಲ್ಪ ರಿಹರ್ಸಲ್ಸ್ಗಳ ಶೆಡ್ಯೂಲು ಫಿಕ್ಸ್ ಆಗಿರೋದ್ರಿಂದ, ಆಮೇಲೆ ಆದಷ್ಟು ಬೇಗ ನಾಟಕನ ಮುಗಿಸ್ಬೇಕಾಗಿರೋ ಕಾರಣದಿಂದ ನಾನು ಕನ್ನಹಳ್ಳಿ ಮೆಜೆಸ್ಟಿಕ್ ಇಂದ ಸೀದಾ ಕನ್ನಳ್ಳಿ ಕಡೆ ನಡುವೆ ಒಂದು ಗಾಡಿಗೆ ಚಾರ್ಜ್ ಹಾಕೊಂಡಿದ್ಬಿಟ್ರೆ ಮತ್ತೆಲ್ಲೂ ನಿಲ್ಲಿಲ್ಲ. ಸೀದಾ ನಾನು ಬಂದಿದ್ದೆ ಕನ್ನಳ್ಳಿಗೆ. ಕನ್ನಳ್ಳಿ ವೀರಭದ್ರೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾದಂಥದ್ದು. ಇದು ನಮ್ಮ ಅಲ್ಲಮ ರಂಗಶಾಲೆ. ಇಲ್ಲಿ ನಮ್ಮ ನಾಟಕದ ರಿಹರ್ಸಲ್ ನಡೀತಾ ಇದೆ. ಆ ನಾಟಕ ಯಾವುದು, ಏನ್ ನಾಟಕದ ಕಥೆ ಏನು ಅನ್ನುವಂಥದ್ದನ್ನ ನಾನು ಇನ್ನೊಂದು ದಿನಗಳಲ್ಲಿ ನಿಮ್ಗೆಲ್ಲಾನು ಪರಿಚಯ ಮಾಡ್ತೀನಿ. ಇದು ನಮ್ಮ ಹುಡುಗರು, ನಮ್ಮ ನಟರುಗಳು ಬಹಳ ಮುತುವರ್ಜಿ ವಹಿಸಿ ಮಾಡ್ತಿದ್ದಾರೆ ರಿಹರ್ಸಲ್ ಮುಗಿಸ್ಕೊಂಡಿದ್ದೆ. ನಾವು ಹೊರಟಿದ್ದು ಸೀದಾ ಒಂದು ಬಾಯಿನ ತಂಪು ಅಥವಾ ಬಾಯಿನ ಇನ್ನೂ ಬೆಚ್ಚಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಟೀ ಕುಡಿಯಕ್ಕಂತ ಬಂದ್ವಿ. ಇದು KLE ಲಾ ಕಾಲೇಜ್ ಮುಂಭಾಗದಲ್ಲಿರುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಿರೋದ್ ಮೂಲಕ ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ, ಬಾಯ್.